ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಕಾಲೇಜಲ್ಲಿ ವಚಸ್ವ ಇವೆಂಟ್ ನಡೀತಿದೆ. ಅದ್ರ ಇನಾಗ್ರೇಷನ್ ಫ್ಲ್ಯಾಶ್ ಮಾಬ್ ಇತ್ತು. ಅದು ಬೇಗ ಮುಗ್ದಿದ್ರಿಂದ ಲಿಖಿತಾ ಅವ್ರ ಮನೆಗೆ ನಮ್ಮನ್ನ ಮತ್ತು ಕಾವ್ಯನ ಕರ್ಕೊಂಡು ಹೋಗಿದ್ಲು. ನಡಿಯೇ ಹಂಗೆ ಬನ್ನಿ ಜನರೇ, ಬನ್ನಿ ನೀ ಸಿಗ್ನೇಚರ್ ಪೋಸೋದು ಬಿಡು. ಹಾಯ್ ಗೈಸ್, ಹೇಳು. ನಂಗೆ ಭಯ ಆಯ್ತೈತೆ ಗೈಸ್. ನಮ್ಮ ಮನೇಲಿ ಧ್ರುವ ಅಂತ ಇದ್ದಾರೆ. ಏನು ಪ್ರಿಯ ಕಾಲ್ ಮಾಡ್ತಾವ್ರೆ. ಏನು ಮಾಡಲ್ಲ, ನಡಿ. ಈ ಬಾರೆ ನಮ್ಗೆ ಅಭ್ಯಾಸ ಆಗ್ಬೇಕು. ಯಾರು ನೋಡಿಯ ಆದ್ಯಾ, ಇಲ್ಲಿ ನೋಡು. ಆದ್ಯಾ, ಇಲ್ಲಿ ನೋಡಿ. ಅಕ್ಕಲ್ಲ ಚಿಕ್ಕಿ. ಹಾಗೆ ಎಲ್ಲ ಮಾತಾಡ್ಕೊಂಡು ಚಿಟ್ಚಾಟ್ ಮಾಡ್ತಿದ್ವಿ. ಮಧ್ಯಾಹ್ನ ಆಗಿದ್ರಿಂದ ಆಂಟಿ ಎಲ್ರಿಗೂ ಊಟ ಹಾಕೊಟ್ರು. ನಾವು 3 ಜನ ಫಸ್ಟ್ ನೋಡಿದ ಮೂವಿನೇ ಲವ್ ಮಾಕ್ಟೈಲ್ 3. ಸೊ ಅದೇ ಥರ OTTಲಿ ಬಿಟ್ಟಿದ್ರಿಂದ ಲವ್ ಮಾಕ್ಟೈಲ್ 3 ಮೂವಿನೇ ಇಲ್ಲಿ ಟಿವಿಗೆ ಹಾಕೊಂಡು ನೋಡ್ತಿದ್ವಿ. ಚಿಕ್ಕಿ ಕೊಡಿ, ನಾನು ಚಾಕ್ಲೇಟ್ಸ್ ಕೊಡ್ತೀನಿ. ಚಿಕ್ಕ ಪಾಪು ಇತ್ತಲ್ಲ, ಅದು ಆದ್ಯಾ ಅಂತ, ಲಿಖಿತಾ ಕಸಿನು. ಸೊ ನನಗೆ ಯೂಶ್ವಲಿ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಆದ್ಯಾ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಊಟ ಎಲ್ಲ ಮಾಡಿಕೊಂಡು ನಾವು ಪೋಲಾರ್ ಬೇರ್ಗೆ ಹೋದ್ವಿ ಐಸ್ ಕ್ರೀಮ್ ತಿನ್ನೋಕ್ಕೆ. ಅವ್ರ ಮನೆಯಿಂದ ತುಂಬಾ ಹತ್ರ ಇತ್ತು. ಸೊ ಪಕ್ಕದ ರೋಡಲ್ಲೇ ಪೋಲಾರ್ ಬೇರ್ ಇತ್ತು. ಹಾಗೆ ಎಲ್ಲ ಕೂಡ ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ಕೊಂಡಿದ್ವಿ. ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣಾಡಿ ಆವರಿಸೋ ಬೆರಳಾಗಿ, ಎಂದು ನಿನ್ನ ಹಿಂದೆ ಹಿಂದೆ ಬರುವೆ. ನನ್ನ ಬಾಳಿನಲ್ಲಿ ನೀನು ಇರುವೆ. ಹಾಗೆ ನಾವು ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ರಿಟರ್ನ್ ಆದ್ವಿ. ಲಿಖಿತಾ ನಮ್ಮನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ಲು. ಅದೇ ದಿನ ನಮ್ಮ ಅಮ್ಮಂದು ಬರ್ಡೇ ಇತ್ತು. ಸೊ ನಾವು ಆಚೆ ತಿನ್ನಕ್ಕೆ ಹೋಗಿದ್ವಿ, ಚಾಟ್ಸ್ ತಿನ್ನೋಕ್ಕೆ. ಅದ್ರ ಬ್ಲಾಗೆ ಕಂಟಿನ್ಯೂಷನ್ ಇದೆ. ಏನಾಗಲ್ಲ ಬಿಡು. ನಾವು ಪೋಲಾರ್ ಬೇರ್ಗೆ ಹೋಗಿದ್ದು ಐಸ್ ಕ್ರೀಮ್ ತಿನ್ನೋಕ್ಕೆ. ನಿಧಾನ ಫ್ರೆಶ್ ಮಾಡು ಚಿಂಟು. ನಮ್ಮ ಕಾಲೇಜ್ ಪ್ರೇಮ್ ಬಂದಿದ್ದ. ನಾವು ಮಾಮೂಲಿ ಚಾಟ್ಸ್, ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ, ಹಾಗೆ ಸೇವ್ ಪುರಿ ಮತ್ತು 1 ಪ್ಲೇಟ್ ಗೋಬಿ ತೊಗೊಂಡಿದ್ವಿ. ಆಬ್ವಿಯಸ್ಲಿ ಈ ಲೊಕೇಶನ್ ಮಂಡ್ಯ ಪೀಪಲಿಗೆ ಗೊತ್ತೇ ಇರುತ್ತೆ. ಶಿವೀಸ್ ಅಂದ್ಬಿಟ್ಟು ಮಂಡ್ಯ ಚಾಟ್ಸಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಚಾಟ್ ಸೆಂಟರ್ ಇದು. ಆ್ಯಕ್ಚುಲಿ ಅವತ್ತು ಆ್ಯಕ್ಟರ್ ದಿಲೀಪ್ ರಾಜ್ ತೀರೋಗಿದ್ದಿತ್ತು. ಇವರಿಬ್ರಿಗೂ ವಿಷಯ ಗೊತ್ತಿರಲಿಲ್ಲ, ನನ್ನ ಅಮ್ಮ ಮತ್ತು ತಂಗಿಗೆ. ಸೊ ನಾನು ವಿಷಯ ಹೇಳಿದಾಗ ನನ್ನ ತಂಗಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾಳೆ ಹಾಗೆ ನೋಡ್ತಾಳೆ. ಸಣ್ಣಕ್ಕೆ ಇದ್ದ ಕಣ ದಿಲೀಪ್ ರಾಜ್ ಅಂತ. ಅವನು ಯಾರು
ದಿಲೀಪು ಪಾಪ ನಿತೀಶನ ಹಾಕಿತ್ತು. ಅವ್ರು ಬೆಳಗ್ಗೆನೆ ಹಾಕ್ಬಿಟ್ಟವ್ರೆ, 4 ದಿವಸಕ್ಕೆ ಕಳಿಸಿದ್ರೇನೋ. ಪಾಪ ನಂಗೆ ಯಾನೇನು ಬೇಜಾರು ಗೊತ್ತಾ ಚಿಂಟು ಬೆಳಗ್ಗೆಗೂ ದಣಿಬೇಕಲ್ಲಪ್ಪ. ನಾಳೆ ರಜಾ ಕೊಟ್ಟು ಚಿಂಟು ಮನೆಯಲ್ಲೇ ಇದು ಬಿಡವ, ಸುಮ್ಮನೇನು ಐತೆ ದಣ್ಕೊಂಡು ಪ್ಲೀಸ್ ಮನೇಲೂ ಉಳ್ಕೊಬಿಡವ. ನೀವು ಓಡಾಡೋದು ನೋಡೋಕ್ಕಾಯ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಕಾಲೇಜ್ ಇರೋದು ಬ್ಯಾಂಗ್ಳೂರಲ್ಲಿ. ನಾನು ಮಂಡ್ಯದಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಅದಕ್ಕೆ ನಮ್ಮ ಮನೆಯಲ್ಲಿ ರಜಾ ಹಾಕ್ಕೊಂಡು ರೆಸ್ಟ್ ಮಾಡು ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಆ ರಾ ಕ್ಲಿಪ್ ಇರಲಿ ಅಂದ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ದೆ. ಹಾಗೆ ಕಾಫಿ ಕುಟ್ಕೊಂಡು ನಾವು ಹೊರಟ್ವಿ. ಹೊರಡೋಕ್ಕೂ ಮುಂಚೆ ಮತ್ತೆ ದಹಿ ಪುರಿ ಮತ್ತು ಸೇವ್ ಪುರಿ ತಿನ್ಬೇಕನ್ನಿಸ್ತು. ಸೊ ಆರ್ಡರ್ ಮಾಡಿಕೊಂಡು ಅದನ್ನು ತಿಂದ್ವಿ. ಮತ್ತು ಹೊರಡ್ಬೇಕಾದ್ರೆ ಪೊಟ್ಯಾಟೊ ಟ್ವಿಸ್ಟರ್ ಕಾಣ್ತು. ಸೊ ಅದನ್ನು ಕೂಡ ತೊಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಲೈಟ್ ಅಪೋಸಿಟ್ಗೆ ನೋಡಿ ಆ್ಯಕ್ಚುಲಿ ಎಲ್ಲೋ ಶೇಡ್ ಇರೋವಂಥ ಲೈಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾವು ಮಾತಾಡ್ತಿರ್ತೀವಿ, ನ್ಯಾಚುರಲಾಗಿ ವೀಡಿಯೋ ಮಾಡು ಅಂದ್ಬಿಟ್ಟು ನನ್ನ ತಂಗಿ ತೆಗೆಸ್ಕೊತಾ ಇದ್ಲು. No, actually I'm trying to speak. Yellow. Pink yellow. ಇದಾಗಿತ್ತು ಒಂದು ಸಿಂಪಲ್ ವ್ಲಾಗ್ ವಿತ್ ಅ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಇಫ್ ಯು ಲೈಕ್ ಇಟ್, ಡೂ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.